ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಕರ್ನಾಟಕದ ಕಣ್ಮಣಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನು ಅಭಿನವ ಧನ್ವಂತರಿ ಎಂದೇ ಕರೆಯಲಾಗಿದೆ. ಇವರನ್ನು ಯೋಗಾಚಾರ್ಯ, ಶತಾಯುಷಿ, ತಪಸ್ವಿಗಳು ಎಂದು ಕೂಡ ಕರೆಯುತ್ತಾರೆ. ಇವರು ಹುಟ್ಟಿದ್ದು ಕೇರಳದಲ್ಲಿ. ಇವರ ತಂದೆ ಅನಂತ ಪದ್ಮನಾಭ ನಂಬೂದಿರಿ, ಇವರ ತಾಯಿ ಪದ್ಮಾಂಬಾಳ್. ಇವರ ಜನನದ ನಂತರ ಮಗುವಿಗೆ ದೇಹ ಮೆದುಳಿನ ಬೆಳವಣಿಗೆ ಏರುಪೇರಾಗಿತ್ತು. ಇಹದ ಪರಿವೆಯೇ ಇಲ್ಲದೆ ಮಲಗಿರುತ್ತಿದ್ದ ಮಗುವನ್ನು ಎತ್ತಿಕೊಂಡು ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನ ಪಡೆಯಲು ಹೊರಟ ದಂಪತಿಗಳಿಗೆ ಬಾರಕೂರಿನಲ್ಲಿ ಸಂಯೋಗವಶಾತ್ ಉಡುಪಿಗೆ ಹೊರಟಿದ್ದ ಮಂತ್ರಾಲಯದ ಯತಿಗಳ ದರ್ಶನ ಭಾಗ್ಯ ದೊರೆಯುತ್ತದೆ. ದಂಪತಿಗಳು ತಮ್ಮ ಮಗನ ಸಮಸ್ಯೆಯನ್ನು ಗುರುಗಳಲ್ಲಿ ಹರಕೆ ಮಾಡಿಕೊಳ್ಳುತ್ತಾರೆ. ಗುರುಗಳು ಇವರಿಗೆ ಫಲಮಂತ್ರಾಕ್ಷತೆ, ಆಶೀರ್ವಚನ ನೀಡುತ್ತಾರೆ. ಶ್ರೀಗಳು ಹೇಳುತ್ತಾರೆ, ನಿಮ್ಮ ಈ ಮಗು ಮುಂದೆ ಒಂದು ದಿನ ಪ್ರವರ್ಧಮಾನಕ್ಕೆ ಬರುವನು, ಕೀರ್ತಿವಂತನೂ ಕೂಡ ಆಗುವನು ಎಂದು. ಇದರಿಂದ ದಂಪತಿಗಳು ಸಂತಸಪಟ್ಟರು. ಆದರೆ ಈ ಸಂತಸದ ಸಮಯ ಹೆಚ್ಚು ಕಾಲ ಉಳಿಯಲಿಲ್ಲ. ಇದನ್ನೇ ಪುನಃ ಸ್ಮರಣೆ ಮಾಡುತ್ತಿದ್ದ ಮಗುವಿನ ತಾಯಿ ಮರಣ ಹೊಂದುತ್ತಾಳೆ. ಒಂಟಿಯಾದ ತಂದೆ ಇವನನ್ನು ಸಾಕಲು ಆಗುವುದಿಲ್ಲವೆಂದು ಮನೆಯ ಮಾಲೀಕರಾದ ನರಸಿಂಹಯ್ಯ ಹಾಗೂ ಪುತಲಿಬಾಯಿ ದಂಪತಿಗಳಿಗೆ ದತ್ತು ಕೊಟ್ಟು ಉತ್ತರ ಭಾರತ ಯಾತ್ರೆಗೆ ಹೋಗುತ್ತಾರೆ. ಅನಂತರ ಇವರಿಗೆ ರಾಘವೇಂದ್ರ ಎಂದು ನಾಮಕರಣ ಮಾಡಲಾಗುತ್ತದೆ. ಇವರು ಬಾಲ್ಯದ ಶಿಕ್ಷಣದಲ್ಲಿ ಕನ್ನಡ, ಸಂಸ್ಕೃತದಲ್ಲಿ ಕಲಿಯಲು ಪ್ರಾರಂಭಿಸುತ್ತಾರೆ. ಹೀಗೆ ಇರಲು ಮತ್ತೊಮ್ಮೆ ಬಾರಕೂರಿಗೆ ಬಂದಿದ್ದ ನಿತ್ಯಾನಂದ ಸ್ವಾಮಿಗಳಿಂದ ಶಕ್ತಿಪಾತ ಯೋಗದ ಅನುಗ್ರಹ ಕೂಡ ಇವರಿಗಾಗುತ್ತದೆ. ತದನಂತರ ರಾಘವೇಂದ್ರರ ಜೀವನ ಸಂಪೂರ್ಣ ಆಧ್ಯಾತ್ಮಿಕದ ಕಡೆ ಹೊರಳುತ್ತದೆ. ಮುಂದಿನ ದಿನಗಳಲ್ಲಿ ದೇವರನ್ನು ಕಾಣುವ ಹಂಬಲದಿಂದ ಕಂಡ ಸಾಧು ಸಂತರನ್ನು ಇವರು ನನಗೆ ದೇವರನ್ನು ತೋರಿಸಿ ಎಂದು ಬೇಡತೊಡಗಿದರು. ಹೀಗೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಲ್ಪ ಕಾಲ ತುಮಕೂರಿನಲ್ಲಿ ಮೊಕ್ಕಾಂ ಮಾಡಿದ್ದ ಮುಂಡಾಜೆ ರಂಗನಾಥ ಭಟ್ಟರ ಅಂಬಾಪ್ರಸಾದಿತ ನಾಟಕ ಮಂಡಳಿಯಲ್ಲಿ ಟಿಕೆಟ್ ಮಾರಾಟವನ್ನು ಕೂಡ ಮಾಡುತ್ತಾರೆ. ಅನಂತರ ಪಳನಿಸ್ವಾಮಿಗಳೊಬ್ಬರಿಂದ ಹಠಯೋಗ ಸಾಧನೆಯ ಶಿಕ್ಷಣವನ್ನು ಪಡೆಯುತ್ತಾರೆ. ಅಧ್ಯಾತ್ಮದ ಸೆಲೆಗೆ ಸಿಕ್ಕ ಇವರು ಪಂಢರಾಪುರದಲ್ಲಿ ಸ್ವಾಮಿ ಶಿವಾನಂದರ ಪ್ರವಚನ ನಡೆಯುತ್ತಿರುವುದನ್ನು ತಿಳಿದು ಅಲ್ಲಿಗೆ ಹೋಗುತ್ತಾರೆ. ಸ್ವಾಮಿ ಶಿವಾನಂದರ ಪ್ರವಚನಕ್ಕೆ ಮಾರು ಹೋಗುತ್ತಾರೆ ಕೂಡ. ಹೀಗೆ ಒಂದು ದಿನ ಊಟ ಮಾಡದೆ ದೇವರ ಕಾಣುವ ಹಂಬಲದಿಂದ ಮಲಗಿದ್ದ ಇವರನ್ನು, ದೇವರಿಗಾಗಿ ಏಕೆ ಅಳುವೆ? ನಿನ್ನ ಸುತ್ತ ಕಷ್ಟದಲ್ಲಿರುವವರೇ ದೇವರ ಸ್ವರೂಪ. ಇವರ ದುಃಖ ದುಮ್ಮಾನಗಳನ್ನು ನಿನ್ನದಾಗಿಸಿಕೋ. ಇವರ ಕಣ್ಣೀರು ಒರೆಸುವ ಕಾರ್ಯದಲ್ಲಿ ತತ್ಪರನಾಗು. ನೀನು ದೇವರನ್ನು ಕಾಣುವೆ ಎಂದು ಬುದ್ಧಿಮಾತನ್ನು ಹೇಳುತ್ತಾರೆ ಶಿವಾನಂದರು. ತದನಂತರ ಇವರು ಹಲವು ಪ್ರದೇಶಗಳನ್ನು ಸುತ್ತಿ ವ್ಯಾಯಾಮ, ಲಾಠಿ, ಬರ್ಜಿ, ತಲವಾರ್, ಕುಸ್ತಿ, ಕುದುರೆ ಸವಾರಿ ಮುಂತಾದ ಪರಿಣತಿಗಳನ್ನು ಪಡೆಯುತ್ತಾರೆ. ಇದರೊಂದಿಗೆ ಆಯುರ್ವೇದ ಶಿಕ್ಷಣವನ್ನು ಕೂಡ ಪಡೆಯುತ್ತಾರೆ. ತದನಂತರ ಇವರು ರೋಗಿಗಳ ಚಿಕಿತ್ಸೆ
ಔಷಧಿಯ ತಯಾರಿಕೆಯ ಶಿಕ್ಷಣವನ್ನು ಕೂಡ ಪಡೆಯುತ್ತಾರೆ. ಉಡುಪಿಯಲ್ಲಿ ಮಠಾಧೀಶರ ಮುಂದೆ ಯೋಗ ಪ್ರದರ್ಶನ ವಿದ್ಯೆ ಪ್ರದರ್ಶಿಸುತ್ತಾರೆ ಕೂಡ. ಹೀಗೆ 8 ವರ್ಷಗಳ ಕಾಲ ಕರ್ನಾಟಕದಾದ್ಯಂತ ಸುತ್ತುತ್ತಾ ಯೋಗ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಧ್ಯಾನದ ತರಬೇತಿ ನೀಡುತ್ತಾ ಕೆರೆ ಬಾವಿ ಹೂಳೆತ್ತಿ ರಸ್ತೆ ರಿಪೇರಿ ಮುಂತಾದ ರಚನಾತ್ಮಕ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. 1943ರಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿಯಲ್ಲಿ ನೆಲೆ ನಿಲ್ಲುತ್ತಾರೆ. ಮಲ್ಲಾಡಿಹಳ್ಳಿಯಲ್ಲಿ ಇವರು ನರ್ಸರಿಯಿಂದ ಪದವಿ ಪೂರ್ವ ಕಾಲೇಜು, ಆಯುರ್ವೇದ ಆಸ್ಪತ್ರೆ, ವಿದ್ಯಾರ್ಥಿ ನಿಲಯ, ಭೋಜನ ಶಾಲೆ, ವೃದ್ಧಾಶ್ರಮ, ಯೋಗ ಕೇಂದ್ರಗಳನ್ನು ತೆರೆಯುತ್ತಾರೆ. ಇಷ್ಟೆಲ್ಲ ಕಟ್ಟಿದ್ದು ಇವರು ತಿರುಕನಾಗಿ ಜೋಳಿಗೆ ಹಿಡಿದು. ಇವರು ತಿರುಕ ಎಂದೇ ತಮ್ಮನ್ನು ಕರೆದುಕೊಂಡರೂ ಕೂಡ. ಶಿಕ್ಷಣ, ಸಮಾಜದ ಸ್ವಾಸ್ಥ್ಯ, ಮತೀಯ ಸಾಮರಸ್ಯಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಇವರು ಯೋಗ ಕೃತಿಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು, ಕಥಾ ಸಂಕಲನಗಳನ್ನು, ವೈದ್ಯಕೀಯ ಗ್ರಂಥಗಳನ್ನು ರಚಿಸಿದರು. ವಿಶ್ವ ಕುಟುಂಬಿಯಾಗಿದ್ದ ಇವರು 1996 ಆಗಸ್ಟ್ 4ರಂದು ರಾಘವೇಂದ್ರ ಸ್ವಾಮಿಗಳಲ್ಲಿ ಒಂದಾದರು. ಇಂತಹ ಮಹಾಮಹಿಮರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವರ ಕೃಪಾಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲ ಕೇಳುಗರಿಗೆ ಧನ್ಯವಾದಗಳು.